ಗಂಡ ಹೆಂಡತಿಗೆ ಒಂದೇ ಟ್ಯಾಕ್ಸ್, ಉಳಿಯುತ್ತೆ ಹಣ, ಬೆಳೆಯುತ್ತೆ ಸಂಪತ್ತು. ನಮಸ್ಕಾರ ಸ್ನೇಹಿತರೆ, 2025ರ ಕೇಂದ್ರ ಬಜೆಟ್ ಇಡೀ ದೇಶ ಉಸಿರು ಬಿಗಿ ಹಿಡಿದು ಕಾಯ್ತಿರೋ ಇವೆಂಟ್. ಇದರಲ್ಲೀಗ ಕೇಂದ್ರ ಸರ್ಕಾರ ವಿವಾಹಿತ ಜೋಡಿಗೆ ಬಂಪರ್ ಉಡುಗೊರೆ ಕೊಡುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. ಪತಿ ಪತ್ನಿ ಇಬ್ಬರಿಗೂ ಸೇರಿ ಒಂದೇ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಮಾಡೋಕೆ ಅವಕಾಶ ಕೊಡಬಹುದು, ಜಾಯಿಂಟ್ ಟ್ಯಾಕ್ಸೇಷನ್ ತರಬಹುದು ಮ್ಯಾರಿಡ್ ಕಪಲ್ಗೆ ಅಂತ ಹೇಳಲಾಗ್ತಿದೆ. ಈಗ ಆಲ್ರೆಡಿ ಸಾಕಷ್ಟು ಸಂಸ್ಥೆಗಳು ಸರ್ಕಾರಕ್ಕೆ ಜಾಯಿಂಟ್ ಟ್ಯಾಕ್ಸೇಷನ್ ತರಬೇಕು ಅಂತ ಪ್ರಪೋಸಲ್ ಕೂಡ ಇಟ್ಟಿವೆ, ರೆಕಮೆಂಡ್ ಕೂಡ ಮಾಡಿವೆ ಅಫಿಷಿಯಲ್ ಆಗಿ. ಸರ್ಕಾರ ಇನ್ನೂ ಡಿಸಿಷನ್ ಮಾಡಿಲ್ಲ ಈ ಬಗ್ಗೆ. ಹಾಗಿದ್ರೆ ಏನು ಜಾಯಿಂಟ್ ಟ್ಯಾಕ್ಸೇಷನ್? ಇದು ಜಾರಿ ಆದರೆ ವಿವಾಹಿತ ಜೋಡಿಗೆ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಯಾವ ರೀತಿ ಆಗುತ್ತೆ, ಇದರ ಲಾಭ ಏನು, ಎಷ್ಟು ಲಕ್ಷದ ದುಡ್ಡು ಉಳಿಯುತ್ತೆ, ಯಾವ ದೇಶಗಳಲ್ಲಿ ಆಲ್ರೆಡಿ ಜಾರಿ ಇದೆ, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಪತಿ ಪತ್ನಿಗೆ ಒಂದೇ ಇನ್ಕಮ್ ಟ್ಯಾಕ್ಸ್. ಭಾರತದ ಚಾರ್ಟರ್ಡ್ ಅಕೌಂಟೆಂಟ್ಗಳ ಸಂಸ್ಥೆ ಅಥವಾ ICAI ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿರೋ ಪ್ರೀ ಬಜೆಟ್ ಮೆಮೊರಾಂಡಂನಲ್ಲಿ ವಿವಾಹಿತ ಜೋಡಿಗೆ ಒಟ್ಟಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕೆ ಪರ್ಮಿಷನ್ ಕೊಡುವಂತೆ ರೆಕಮೆಂಡ್ ಮಾಡಿದೆ. ಜೊತೆಗೆ ವಿವಾಹಿತರಿಗೆ ಸಪರೇಟ್ ಟ್ಯಾಕ್ಸ್ ಸ್ಲ್ಯಾಬ್ ತರುವಂತೆ ಸಜೆಷನ್ ಕೊಟ್ಟಿದೆ. ಮುಂದಿನ ಕೇಂದ್ರ ಬಜೆಟ್ನಲ್ಲೇ ನ್ಯೂ ಟ್ಯಾಕ್ಸ್ ರೆಜಿಮ್ ಅಡಿಯಲ್ಲಿ ಹೊಸ ಟ್ಯಾಕ್ಸೇಷನ್ ರೂಲ್ಸ್ ತನ್ನಿ ಅಂತ ಅಡ್ವೈಸ್ ಮಾಡಿದೆ. ಇದರಿಂದ ಪತಿ ಪತ್ನಿ ಇಬ್ಬರು ಒಟ್ಟಿಗೆ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್ ಮಾಡೋಕೆ ಅವಕಾಶ ಸಿಗಬಹುದು. ಜೊತೆಗೆ ಆ ಕುಟುಂಬಕ್ಕೆ 14 ಲಕ್ಷ ರೂಪಾಯಿವರೆಗೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಸಿಗಬಹುದು. ಅಂದರೆ ಕೌಟುಂಬಿಕ ಆದಾಯ 14 ಲಕ್ಷ ರೂಪಾಯಿ ಇದ್ರೂ ಇನ್ಕಮ್ ಟ್ಯಾಕ್ಸ್ 0 ಆಗೋ ರೀತಿಯಲ್ಲಿ ಅವಕಾಶ ಸಿಗಬಹುದು, ಇದು ಜಾರಿ ಆದ್ರೆ. ಈಗ ಒಬ್ಬ ಇಂಡಿವಿಜುವಲ್ ವ್ಯಕ್ತಿಗೆ 7.5 ಲಕ್ಷ ರೂಪಾಯಿ ತನಕ ಟ್ಯಾಕ್ಸ್ 0 ಮಾಡ್ಕೊಳ್ಳೋಕೆ ಅವಕಾಶ ಇದೆ. 7.5 ಲಕ್ಷ ರೂಪಾಯಿ ಮೀರಿದ್ರೆ 3 ಲಕ್ಷ ರೂಪಾಯಿಂದಲೂ ಟ್ಯಾಕ್ಸ್ ಅಪ್ಲೈ ಆಗ್ತಾ ಬರುತ್ತೆ. ಆದ್ರೆ ಜಾಯಿಂಟ್ ಟ್ಯಾಕ್ಸೇಷನ್ ಬಂದ್ರೆ ಇಬ್ಬರು ವ್ಯಕ್ತಿಗಳಿಗೆ ಒಂದೇ ಟ್ಯಾಕ್ಸ್ ಅಪ್ಲೈ ಆಗೋದ್ರಿಂದ ಆ ಕುಟುಂಬ 14 ಲಕ್ಷ ರೂಪಾಯಿ ಆದಾಯಕ್ಕೂ ಟ್ಯಾಕ್ಸ್ ಎಕ್ಸೆಂಪ್ಷನ್ ಪಡ್ಕೋಬಹುದು. ಆದಾಯ 14 ಲಕ್ಷ ದಾಟಿದಾಗ ಮಾತ್ರ 6 ಲಕ್ಷ ರೂಪಾಯಿ ಆದಾಯದಿಂದ ಸ್ಲ್ಯಾಬ್ ವೈಸ್ ಟ್ಯಾಕ್ಸ್ ಅನ್ನ ಅಪ್ಲೈ ಮಾಡ್ತಾ ಬರಬೇಕಾಗತ್ತೆ. ICAI ರೆಕಮೆಂಡ್ ಮಾಡಿರೋ ಟ್ಯಾಕ್ಸ್ ಸ್ಲ್ಯಾಬ್ ಗಳನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಕುಟುಂಬದ ಆದಾಯ 14 ಲಕ್ಷ ರೂಪಾಯಿ ಮೀರಿದ್ರೆ ಈ ಸ್ಲ್ಯಾಬ್ ಅಪ್ಲೈ ಆಗುತ್ತೆ. ಅಪ್ ಟು 6 ಲಕ್ಷ ರೂಪಾಯಿ ನಿಲ್ ಆದಾಯ ಎಷ್ಟೇ ಇದ್ರೂ ಮೊದಲ 6 ಲಕ್ಷ ರೂಪಾಯಿಗೆ ಟ್ಯಾಕ್ಸೇ ಬರೋದಿಲ್ಲ. ಇದು ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್. ನಂತರ 6 ರಿಂದ 14 ಲಕ್ಷ ರೂಪಾಯಿವರೆಗೆ ಜಸ್ಟ್ 5% ಟ್ಯಾಕ್ಸ್ ಇರುತ್ತೆ. ನಂತರ 14 ರಿಂದ 20 ಲಕ್ಷ ರೂಪಾಯಿ ಆದಾಯಕ್ಕೆ 10% ಟ್ಯಾಕ್ಸ್ ಇರುತ್ತೆ. 20 ರಿಂದ 24 ಲಕ್ಷ ರೂಪಾಯಿವರೆಗೆ 15% ಟ್ಯಾಕ್ಸ್, 24 ರಿಂದ 30 ಲಕ್ಷ ರೂಪಾಯಿಗೆ 20% ಟ್ಯಾಕ್ಸ್, ಹಾಗೂ ಕೌಟುಂಬಿಕ ಆದಾಯ 30 ಲಕ್ಷ ರೂಪಾಯಿಗಿಂತ ಜಾಸ್ತಿ ಇದ್ರೆ 30% ಟ್ಯಾಕ್ಸ್ ಅಪ್ಲೈ ಆಗುತ್ತೆ ಅಂತ ICAI ಹೇಳಿದೆ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗಬಹುದು, 14 ಲಕ್ಷ ರೂಪಾಯಿವರೆಗೆ ಟ್ಯಾಕ್ಸ್ ಇಲ್ಲ ಅಂತ, ಮತ್ತೆ 6 ರಿಂದ ಬಂದ್ರಲ್ಲ ಅಂತ. 14 ಲಕ್ಷ ರೂಪಾಯಿವರೆಗಿದ್ರೆ 0 ಮಾಡ್ಕೋಬಹುದು. 14 ಲಕ್ಷ ರೂಪಾಯಿ ದಾಟ್ತು ಅಂದ್ರೆ 6 ಲಕ್ಷದಿಂದಲೂ ಸ್ಲ್ಯಾಬ್ ವೈಸ್ 5, 10, 20 ಅಂತ ಅಪ್ಲೈ ಆಗ್ತಾ ಬರುತ್ತೆ. ಏನೋ ಈ ಜಾಯಿಂಟ್ ಟ್ಯಾಕ್ಸೇಷನ್ ನಿಂದ ತೆರಿಗೆ ಕಟ್ಟೋರಿಗೆ ಯಾವ ರೀತಿ ಅಡ್ವಾಂಟೇಜ್ ಆಗುತ್ತೆ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಪ್ಲಾನ್ಗಳ ಬಗ್ಗೆ ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಅತ್ಯಂತ ಇಂಪಾರ್ಟೆಂಟ್ ಅಲ್ವಾ? ಪ್ರೊಟೆಕ್ಷನ್ ಪ್ಲಾನ್ ಕೂಡ ತುಂಬಾ ಮುಖ್ಯ ಟ್ಯಾಕ್ಸ್ ಇನ್ವೆಸ್ಟ್ಮೆಂಟ್ ಜೊತೆಗೆ. ಪ್ರತಿಯೊಬ್ಬ ವ್ಯಕ್ತಿಗೂ ಹೆಲ್ತ್ ಇನ್ಶೂರೆನ್ಸ್ ಯಾಕೆ ಮುಖ್ಯ ಅಂದ್ರೆ ಆರೋಗ್ಯ ಸಮಸ್ಯೆಗಳಿಂದ ಹಣಕಾಸಿನ ಸಮಸ್ಯೆಗೆ ಸಿಕ್ಕಾಕೊಂಡು ದಿವಾಳಿ ಆಗೋದನ್ನ ತಪ್ಪಿಸೋಕೆ. ಭಾರತದಲ್ಲಿ ಮೆಡಿಕಲ್ ಇನ್ಫ್ಲೇಷನ್ 13%ಗಿಂತ ಜಾಸ್ತಿ ಇದೆ. ಸರ್ಕಾರ 6% ಇನ್ಫ್ಲೇಷನ್ ಅನ್ನುತ್ತೆ. ಆದ್ರೆ ನಗರಗಳಲ್ಲಿ ವಾಸ ಮಾಡ್ತಿರೋ ಒಬ್ಬ ವ್ಯಕ್ತಿ ಹಾಸ್ಪಿಟಲ್ಗೆ ಹೋದ್ರೆ ಗೊತ್ತಾಗುತ್ತೆ ಪ್ರತಿ ವರ್ಷ ಎಷ್ಟು ಹಾಸ್ಪಿಟಲ್ ಬಿಲ್ ಜಾಸ್ತಿ ಆಗ್ತಾ ಇದೆ ಅಂತ. ಯಾವುದೇ ಖಾಸಗಿ ಆಸ್ಪತ್ರೆಗೆ ಟೈಫಾಯ್ಡ್, ಡೆಂಗ್ಯೂ, ಮಲೇರಿಯಾ ಅಂತ ಹೋದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಸೇರಿದಂತೆ ಯಾವುದೇ ಸಮಸ್ಯೆಗಳು ಬಂದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಬರಬಹುದು. ಆದರೆ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ನೀವು ಎಷ್ಟಕ್ಕೆ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿರ್ತೀರಿ ಅಷ್ಟು ಅಮೌಂಟ್ಗೆ ಹೆಲ್ತ್ ಇನ್ಶೂರೆನ್ಸ್ ಕಂಪನಿಗಳು ಬಿಲ್ ಪೇ ಮಾಡಬೇಕು ಅಂತಲೇ ಡಿಸೈನ್ ಆಗಿರೋ ಪ್ರಾಡಕ್ಟ್ ಇದು, ಇನ್ಶೂರೆನ್ಸ್ ಪ್ರಾಡಕ್ಟ್ ಹೆಲ್ತ್ ಇನ್ಶೂರೆನ್ಸ್. ಇನ್ನೊಂದು ಟರ್ಮ್. ನಿಮ್ಮನಲ್ಲಿ ನೀವು ಮಾತ್ರ ದುಡಿತಾ ಇದ್ದೀರಾ ಅಂತ ಹೇಳಿದ್ರೆ, ನೀವು ಒಬ್ಬರು ಅಥವಾ ಇಬ್ಬರ ಆದಾಯದ ಮೇಲೆ ಇಡೀ ಫ್ಯಾಮಿಲಿ ಡಿಪೆಂಡ್ ಆಗಿದೆ, ಜಾಸ್ತಿ ಆಸ್ತಿ ಗಿಸ್ತಿ ಮಾಡಿಟ್ಕೊಂಡಿಲ್ಲ ಅಂದ್ರೂ ಕೂಡ, ಒಂದು ವೇಳೆ ಆಸ್ತಿ ಮಾಡಿಟ್ಟಿದ್ರೂ ಕೂಡ ಅದರ ಪ್ರೊಟೆಕ್ಷನ್ಗೆ ಟರ್ಮ್ ಇನ್ಶೂರೆನ್ಸ್ ತುಂಬಾ ಮುಖ್ಯ. ಯಾಕಂದ್ರೆ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅವರ ಫ್ಯಾಮಿಲಿ ಆರ್ಥಿಕವಾಗಿ ದಿವಾಳಿಯಾಗಿ ಬೀದಿಗೆ ಬರಬಾರ್ದು ಅಂತಲೇ ಡಿಸೈನ್ ಆಗಿರುವಂತಹ ಪ್ರಾಡಕ್ಟ್ ಟರ್ಮ್ ಇನ್ಶೂರೆನ್ಸ್. ತಿಂಗಳಿಗೆ 500-550 ರೂಪಾಯಿಯಿಂದ ನೀವು 1 ಕೋಟಿ ರೂಪಾಯಿವರೆಗೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಬೋದು. ಚಿಕ್ಕ ಏಜ್ಗೆ ಕಮ್ಮಿ ಪ್ರೀಮಿಯಂ ಇರುತ್ತೆ, ಏಜ್ ಜಾಸ್ತಿ ಆಗ್ತಾ ಹೋದಂಗೂ ಪ್ರೀಮಿಯಂ ಜಾಸ್ತಿ ಆಗುತ್ತೆ. 2 ಕೋಟಿ 3 ಕೋಟಿ ಎಷ್ಟರದಾದ್ರೂ ನಿಮ್ಮ ಆದಾಯಕ್ಕೆ ತಕ್ಕಂತೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ಕೋಬಹುದು. ದುರದೃಷ್ಟಕರ ಘಟನೆಗಳಾಗಿರೋ ಟೈಮ್ನಲ್ಲಿ ಅಷ್ಟು ಅಮೌಂಟ್ ಫ್ಯಾಮಿಲಿಗೆ ಟ್ಯಾಕ್ಸ್ ಫ್ರೀ ಆಗಿ ಲಂಸಮ್ ಒನ್ ಶಾಟ್ನಲ್ಲಿ ಸಿಗುತ್ತೆ. ಸೊ ಡಿಸ್ಕ್ರಿಪ್ಷನ್ನಲ್ಲಿ ಪಿನ್ ಮಾಡಿರೋ ಕಮೆಂಟ್ನಲ್ಲಿ ಹೆಲ್ತ್ ಹಾಗೂ ಟರ್ಮ್ ಇನ್ಶೂರೆನ್ಸ್ನ ಲಿಂಕನ್ನು ಕೊಟ್ಟಿರ್ತೀವಿ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಚೆಕ್ ಮಾಡಿ ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ನೀವು ಅಪ್ಲೈ ಮಾಡಬಹುದು ಈ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ಗೆ. ಡಿಸ್ಕ್ರಿಪ್ಷನ್ನಲ್ಲಿ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಒಂದು ಕೈ ಕುಟುಂಬಗಳಿಗೆ ವರದಾನ. ಒಂದು ಕೈ ಕುಟುಂಬ ಅಂದರೆ ಒಬ್ಬರು ಮಾತ್ರ ದುಡಿಯೋ ಕುಟುಂಬ ಅಂತ.
ಈಗ ನಿಮ್ಮ ಮನೇಲಿ ಒಬ್ಬರು ಮಾತ್ರ ದುಡಿತಿದ್ದಾರೆ ಅಂತ ಅನ್ಕೊಳ್ಳಿ, ನೀವೇ ದುಡಿತಿದ್ದೀರಾ ಅಂತ ಅನ್ಕೊಳ್ಳಿ. ವಾರ್ಷಿಕ ಆದಾಯ 8 ಲಕ್ಷ ರೂಪಾಯಿ ಇದ್ದರೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಲಿಮಿಟ್ ಕ್ರಾಸ್ ಮಾಡಿರ್ತೀರಾ. ಹಾಗಾಗಿ 3ರಿಂದ 6 ಲಕ್ಷ ರೂಪಾಯಿಗೆ 5%, 6ರಿಂದ 8 ಲಕ್ಷ ರೂಪಾಯಿಗೆ 10% ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇದು ಈಗಿರೋ ನ್ಯೂ ಟ್ಯಾಕ್ಸ್ ರೆಜಿಮ್ ಪ್ರಕಾರ. ಆದರೆ ಜಾಯಿಂಟ್ ಟ್ಯಾಕ್ಸೇಷನ್ ಬಂದರೆ ನಿಮ್ಮ ಪತಿ ಅಥವಾ ಪತ್ನಿ ಹೆಸರನ್ನು ಸೇರಿಸ್ಕೊಂಡು ITR ಫೈಲ್ ಮಾಡ್ಬೋದು. ಇದು ಇಬ್ಬರದು ಆದಾಯ, ಇದು ಫ್ಯಾಮಿಲಿ ಆದಾಯ ಅಂತ. ಅವರು ದುಡಿತಿದ್ರು ಸರಿ, ಯಾವುದೇ ಇನ್ಕಮ್ ಇಲ್ಲ ಅಂದರೂ ಸರಿ, ಇಬ್ಬರು ಸೇರಿ ಫ್ಯಾಮಿಲಿಗೆ ಬಂದಿರೋ ಆದಾಯ ಅಂತ ಹೇಳಿ ಅಪ್ಲೈ ಆಗುತ್ತೆ. 14 ಲಕ್ಷ ರೂಪಾಯಿವರೆಗೆ ನಿಮಗೆ ಟ್ಯಾಕ್ಸ್ ಝೀರೋ ಮಾಡ್ಕೊಳ್ಳೋಕೆ ಅವಕಾಶ ಸಿಗುತ್ತೆ. ಇದರ ಜೊತೆಗೆ ಸರ್ಚಾರ್ಜ್ ಥ್ರೆಶೋಲ್ಡ್ ಲಿಮಿಟನ್ನು ಕೂಡ ಜಾಸ್ತಿ ಮಾಡುವಂತೆ ICAI ರೆಕಮೆಂಡ್ ಮಾಡಿದೆ. ಸದ್ಯ ವಾರ್ಷಿಕ ಆದಾಯ 50 ಲಕ್ಷ ರೂಪಾಯಿ ಮೀರುವವರಿಗೆ ಸರ್ಚಾರ್ಜ್ ಅಪ್ಲೈ ಆಗುತ್ತೆ. ಇದನ್ನು ಡಬಲ್ ಮಾಡಿ 1 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಆದಾಯ ಇದ್ದರೆ ಮಾತ್ರ ಸರ್ಚಾರ್ಜ್ ಹಾಕಿ ಅಂತ ICAI ಹೇಳಿದೆ. 1ರಿಂದ 2 ಕೋಟಿ ಆದಾಯ ಇರೋರಿಗೆ 10%, 2ರಿಂದ 4 ಕೋಟಿ ಆದಾಯ ಇರೋರಿಗೆ 15%, 4 ಕೋಟಿಗಿಂತ ಹೆಚ್ಚಿನ ಆದಾಯ ಇದ್ದರೆ 25% ಸರ್ಚಾರ್ಜ್ ಹಾಕಿ ಅಂತ ರೆಕಮೆಂಡ್ ಮಾಡಿದೆ. ಸರ್ಚಾರ್ಜ್ ಅಂದರೆ ಟ್ಯಾಕ್ಸ್ ಅಮೌಂಟ್ ಎಷ್ಟಂತ ಬಂದಿರುತ್ತಲ್ಲ ಅದರ ಮೇಲೆ ಹಾಕುವಂತಹ ಎಕ್ಸ್ಟ್ರಾ ಟ್ಯಾಕ್ಸ್, ಅದನ್ನು ಸರ್ಚಾರ್ಜ್ ಅಥವಾ ಸೆಸ್ ಅಂತೆಲ್ಲ ಕರಿಬಹುದು. ಇಲ್ಲಿ ಸರ್ಚಾರ್ಜ್ ಅಂತ ಕರೀತಾರೆ. ತೆರಿಗೆ ವಿನಾಯಿತಿ ಸಾಲಲ್ಲ, ಜೊತೆಗೆ ಈ ಕೊಡ್ತಿರೋ ಬೇಸಿಕ್ ಎಕ್ಸೆಂಪ್ಷನ್ ಲಿಮಿಟ್ ಕೂಡ ಸಾಲಲ್ಲ ಅಂತ ICAI ಚಾರ್ಟರ್ಡ್ ಅಕೌಂಟೆಂಟ್ಗಳ ಅಸೋಸಿಯೇಷನ್ ಹೇಳಿದೆ. ದೇಶದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ. ಕುಟುಂಬದಲ್ಲಿ ಒಬ್ಬರೇ ದುಡಿಯೋ ವ್ಯಕ್ತಿ ಇದ್ದರೆ ಕುಟುಂಬಕ್ಕೆ ಟ್ಯಾಕ್ಸ್ ಬರ್ಡನ್ ಆಗ್ತಾ ಇದೆ. ಜಾಯಿಂಟ್ ಟ್ಯಾಕ್ಸೇಷನ್ ತಂದರೆ ಜನ ಟ್ಯಾಕ್ಸ್ ಇವೇಷನ್ ಅಥವಾ ತೆರಿಗೆ ತಪ್ಪಿಸೋದು ತಪ್ಪುತ್ತೆ ಅಂತ ಕೂಡ ರೆಕಮೆಂಡ್ ಮಾಡಿದೆ. ಹಾಗಂತ ಹೊಸತಲ್ಲ, ಹಲವು ರಾಷ್ಟ್ರಗಳಲ್ಲಿ ಆಲ್ರೆಡಿ ಇದೆ. ಅಮೆರಿಕದ ಫೆಡರಲ್ ಇನ್ಕಮ್ ಟ್ಯಾಕ್ಸ್ ರೇಟ್ಗಳಲ್ಲಿ ವಿವಾಹಿತರಿಗೆ ಸಪರೇಟ್ ಟ್ಯಾಕ್ಸ್ ಬ್ರಾಕೆಟ್ಸ್ ಇದೆ, ಅದನ್ನು ಕೂಡ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಹಾಗೆ ಜರ್ಮನಿಯಲ್ಲೂ ಕೂಡ ಫ್ಯಾಮಿಲಿ ಟ್ಯಾಕ್ಸ್ ಸ್ಪ್ಲಿಟಿಂಗ್ ಆಪ್ಷನ್ ಇದೆ. ಅಲ್ಲೂ ಸಪರೇಟ್ ಆಗಿ ಟ್ಯಾಕ್ಸ್ ಕಟ್ಟೋದಕ್ಕಿಂತ ಒಟ್ಟಿಗೆ ಕಟ್ಟಿದ್ರೆ ಕಮ್ಮಿ ಟ್ಯಾಕ್ಸ್ ಅಪ್ಲೈ ಆಗುತ್ತೆ. ಅಲ್ಲಿ ಗಂಡ ಹೆಂಡತಿ ಇಬ್ಬರ ಆದಾಯವನ್ನು ಸೇರಿಸಿದ್ರೆ ಎಷ್ಟಾಗುತ್ತೋ ಅದರ ಅರ್ಧಕ್ಕೆ ಟ್ಯಾಕ್ಸ್ ಲೆಕ್ಕ ಹಾಕಲಾಗುತ್ತೆ. ಉಳಿದಂತೆ ಫ್ರಾನ್ಸ್ನಲ್ಲೂ ಕೂಡ ಫ್ಯಾಮಿಲಿ ಕೋಶೆಂಟ್ ಸಿಸ್ಟಮ್ ಇದೆ. ಇಲ್ಲಿ ಕುಟುಂಬದ ಒಟ್ಟಾರೆ ಆದಾಯವನ್ನು ಸೇರಿಸಿ ಟ್ಯಾಕ್ಸ್ ಅಪ್ಲೈ ಮಾಡಲಾಗುತ್ತೆ. ಎಲ್ಲ ಸಿಸ್ಟಮ್ಗಳಲ್ಲೂ ಕಡಿಮೆ ಹಾಗೂ ಮಧ್ಯಮ ಆದಾಯದ ಕುಟುಂಬಗಳಿಗೆ ಅನುಕೂಲ ಆಗೋ ರೀತಿ ಇದೆ. ಭಾರತದಲ್ಲೂ ಈ ಸಿಸ್ಟಮ್ ಬಂದರೆ ಮಿಡಲ್ ಇನ್ಕಮ್ ಕುಟುಂಬಗಳಿಗೆ, ಮಿಡಲ್ ಕ್ಲಾಸ್ನವರಿಗೆ, ಅದರಲ್ಲೂ ಕೂಡ ಒಬ್ಬರೇ ದುಡಿತಿರೋ ಫ್ಯಾಮಿಲಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಬಗ್ಗೆ ನಿಮಗೆ ಅನಿಸುತ್ತೆ ಅಂತ ಹೇಳಿ ಸ್ನೇಹಿತರೆ ಕಾಮೆಂಟ್ ಮಾಡಿ. ಜೊತೆಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದ ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ನಿಮಗೂ ಕೂಡ ಅಪ್ಲೈ ಮಾಡಬೇಕು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಮತ್ತು ಆರೋಗ್ಯದ ಭದ್ರತೆಯನ್ನ ಗ್ಯಾರಂಟಿ ಮಾಡಬೇಕು ಅನ್ನೋ ಆಸಕ್ತಿ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ. ಭಾರತದ ಎಲ್ಲ ಟಾಪ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನ ಕಂಪೇರ್ ಮಾಡಿ ನೀವು ಅಪ್ಲೈ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.